ಪ್ರತಿ 5 ನಿಮಿಷಕ್ಕೆ ಒಬ್ರು ಹೃದ್ರೋಗಿ ತುರ್ತು ಚಿಕಿತ್ಸೆಗೆ ದಾಖಲಾಗ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿದ ಮೇಲೆ 20,000 ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀನಿ, ತಗೊಂಡೋಗಿ ನೀವು. ಸೊ ನಾವು ಉಚಿತವಾಗಿ ನಾವು ಚಿಕಿತ್ಸೆ ಮಾಡ್ತೇವೆ, ಮಾಡಿದ್ವಿ. ನಮ್ಮ ದೇಶದಲ್ಲಿ ದುಡಿದು ಸಾಯುವರಿಗಿಂತ ಚಿಂತೆ ಮಾಡಿ ಸಾಯುವರೇ ಜಾಸ್ತಿ ಇದೆ. ಹೃದಯ ನಮ್ದಾಗ್ಲಿ ನಿಮ್ದಾಗ್ಲಿ ಅಥವಾ ಬೇರೆಯವ್ರದಾಗ್ಲಿ ಹೃದಯ ಖುಷಿಯಾಗಿರ್ಬೇಕು ಯಾವಾಗ್ಲೂ. ಯಾಕೆಂದ್ರೆ ಹೃದಯ ಖುಷಿಯಾಗಿದ್ರೆ ಮನಸ್ಸು ಖುಷಿಯಾಗಿರುತ್ತೆ. ಸೊ ಮನಸ್ಸು ಖುಷಿಯಾಗಿದ್ರೆ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಿಜ. ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಸಾಮಾಜಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೃದಯ ಒಂದು ಅದ್ಭುತವಾದಂತ ಅಂಗ. ಇದು ಮುಷ್ಟಿಗಾತ್ರದ ಹೃದಯಕ್ಕೆ ಬೆಟ್ಟದಷ್ಟು ಕೆಲಸ ಇರುತ್ತೆ. ಅಂದ್ರೆ ಹೃದಯ ಮುಷ್ಟಿಗಾತ್ರ ಮಾತ್ರ ಇರುತ್ತೆ. ಪ್ರತಿ ಒಂದು ದಿನಕ್ಕೆ ಹೃದಯ 1,00,000 ಬಾರಿ ಮಿಡಿಯುತ್ತೆ. ಹೃದಯದ ಬಡಿತ 1,00,000 ಬಾರಿ. 6,000 to 7,000 ಲೀಟರ್ ಅಷ್ಟು ರಕ್ತವನ್ನ ಅದು ಪಂಪ್ ಮಾಡುತ್ತೆ ಬೇರೆ ಬೇರೆ ಅಂಗಾಂಗಗಳಿಗೆ. ಹೃದಯ ಒಂದು ಬ್ಯೂಟಿಫುಲ್ ಫಿಲಾಂಥ್ರಫಿಕ್ ಆರ್ಗನ್ ಆಲ್ಸೋ. ಅಂದ್ರೆ ತನ್ನ ಆಕ್ಸಿಜನೇಷನ್ಗೆ, ತನ್ನ ನ್ಯೂಟ್ರಿಷನ್ಗೆ ಕೇವಲ 5% ರಕ್ತವನ್ನು ಮಾತ್ರ ಬೆಳೆಸ್ಕೊಳ್ಳುತ್ತೆ. ಇನ್ನು 95% ರಕ್ತವನ್ನ ಬೇರೆ ಬೇರೆ ಅಂಗಾಂಗಗಳಿಗೆ ಹಂಚುತ್ತೆ. ಸೊ ಅದರ ಸಂದೇಶ ಏನಪ್ಪಾ ಅಂದ್ರೆ, ನಾವು ಏನೇ ಇರಲಿ ಅದನ್ನ ಹಂಚಿ ತಿನ್ನಬೇಕು ಅಂತ. ಸೊ ಅದರಿಂದ ಹೃದಯ ಒಂದು ಬಹಳ ಮಹಾದಾನಿ ಅಂತಲೂ ಹೇಳ್ಬೋದು ಹೃದಯ. ಆದರೆ ಇನ್ನೊಂದು ವೈಶಿಷ್ಟ್ಯತೆ ಏನು ಅಂದ್ರೆ, ಹೃದಯಕ್ಕೆ ವಿಶ್ರಾಂತಿ ಇಲ್ಲ. ಹೃದಯಕ್ಕೆ ಏನಾದರೂ ವಿಶ್ರಾಂತಿ ಆದ್ರೆ ಅಲ್ಲಿಗೆ ಜೀವ ಮುಗೀತು ಅಂತ. ಅದರಿಂದ ಈ ನಮ್ಮ ಮನಸ್ಸಿನ ಭಾವನೆಗಳು ಏನೇ ಇರಲಿ ಅದು ನೇರವಾಗಿ ತಾಕೋದು ಹೃದಯಕ್ಕೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ, ಸಿಟ್ಟು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಉದ್ವೇಗಕ್ಕೆ ನಾವು ಒಳಗಾಗಬಾರ್ದು, ಅಥವಾ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡಬಾರ್ದು, ಅಸೂಯೆ ಪಡಬಾರ್ದು. ಈಗ ನೋಡಿ, ನೀವು ಕೋಪ ಮಾಡಿಕೊಂಡ್ರೆ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಗೊತ್ತಿಲ್ಲದೇನೆ ಹೃದಯದ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ. ಆಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ನೋಡಿ, ಹಲವಾರು ಬಾರಿ ತಾವು ಪರೀಕ್ಷೆ ಮಾಡ್ಕೋಬಹುದು. ನಿಮ್ಮ ಬ್ಲಡ್ ಪ್ರೆಷರು ನೀವು ಶಾಂತಿಯುತಿಯಾಗಿದ್ದಂತ ಸಂದರ್ಭದಲ್ಲಿ 120/80 ಇರುತ್ತೆ. ನೀವು 3 ನಿಮಿಷ 4 ನಿಮಿಷ ಕೂಗಾಡಿ, ಕಿರ್ಚಾಡಿ, ಅಥವಾ ಏನಾದ್ರೂ ತುಂಬಾ ಬೇರೆಯವ್ರ ಜೊತೆ ವಾದ ವಿವಾದ ಕಿಳಿದ್ರೆ ಇಮ್ಮಿಡಿಯೇಟ್ ಆಗಿ ಬ್ಲಡ್ ಪ್ರೆಷರ್ 160, 100 ಆಗುತ್ತೆ. ಅಥವಾ